ಕರ್ನಾಟಕದ ರಾಜಕೀಯ ಇತಿಹಾಸ. ಬಿಎ ಫಸ್ಟ್ ಸೆಮಿಸ್ಟರ್ 2024-25. ಘಟಕ 1 ಪ್ರವೇಶ. ಅಧ್ಯಾಯ 1. ಕರ್ನಾಟಕ ಇತಿಹಾಸದ ಮೂಲಾಧಾರಗಳು. ಕರ್ನಾಟಕ ಇತಿಹಾಸದ ಮೂಲಾಧಾರಗಳು. ಹಿಸ್ಟರಿ ಅಥವಾ ಇತಿಹಾಸ ಎಂಬುದು ಸತ್ಯದ ಅನ್ವೇಷಣೆ. ಈ ಇತಿಹಾಸವು ಗತಕಾಲದ ಘಟನೆಗಳ ವ್ಯವಸ್ಥಿತ ದಾಖಲೆಗಳನ್ನು ಆಧರಿಸಿದೆ. ಪ್ರಾಚೀನ ಭಾರತೀಯರು ಗ್ರೀಕರಂತೆ ಇತಿಹಾಸ ಗ್ರಂಥಗಳನ್ನು ರಚಿಸದಿದ್ದರೂ, ಅವರಿಗೆ ಇತಿಹಾಸ ಪ್ರಜ್ಞೆ ಇತ್ತು ಎಂಬುದಕ್ಕೆ ಉಪನಿಷತ್ತುಗಳು ಮತ್ತು ಮಹಾಭಾರತದಂತಹ ಆಧಾರಗಳಿವೆ. 10ನೆಯ ಶತಮಾನದ ರಾಜಶೇಖರನು ಇತಿಹಾಸವನ್ನು ಉಪವೇದಗಳಲ್ಲಿ ಮುಖ್ಯವೆಂದು ಪರಿಗಣಿಸಿದ್ದಾನೆ. ಕಲ್ಲಣನ ರಾಜತರಂಗಿಣಿ ಮುಂತಾದ ಕೃತಿಗಳು ಭಾರತೀಯರ ಇತಿಹಾಸ ಪ್ರಜ್ಞೆಗೆ ಸಾಕ್ಷಿಯಾಗಿವೆ. ಕರ್ನಾಟಕದ ಇತಿಹಾಸವು ಪ್ರಾಚೀನ ಮತ್ತು ವೈವಿಧ್ಯಮಯವಾಗಿದೆ. ಇದರ ಆಧಾರಗಳನ್ನು ಮುಂದೆ ವಿವರಿಸಲಾಗಿದೆ. ಕರ್ನಾಟಕದ ಇತಿಹಾಸದ ಆಧಾರಗಳ ವರ್ಗೀಕರಣ. ಕರ್ನಾಟಕದ ಇತಿಹಾಸದ ಆಧಾರಗಳನ್ನು ಮುಖ್ಯವಾಗಿ ದೇಶೀಯ ಮತ್ತು ವಿದೇಶೀಯ ಎಂದು ವಿಂಗಡಿಸಲಾಗಿದೆ. ದೇಶೀಯ ಆಧಾರಗಳನ್ನು ಸಾಹಿತ್ಯ ಮತ್ತು ಪ್ರಾಕ್ತನ ಆಧಾರಗಳೆಂದು ವಿಂಗಡಿಸಲಾಗಿದೆ. ಕರ್ನಾಟಕದ ಇತಿಹಾಸದ ಆಧಾರಗಳು. ಸಂಕ್ಷಿಪ್ತ ನೋಟ. ಕನ್ನಡ ಸಾಹಿತ್ಯ, ವಿದೇಶಿ ಬರಹಗಳು ಮತ್ತು ಪ್ರಾಕ್ತನಶಾಸ್ತ್ರೀಯ ಅವಶೇಷಗಳು ಕರ್ನಾಟಕದ ಇತಿಹಾಸವನ್ನು ಕಟ್ಟಲು ಪ್ರಮುಖ ಆಧಾರಗಳಾಗಿವೆ. ಕರ್ನಾಟಕ ಚರಿತ್ರೆಗೆ ಆಧಾರಗಳಾದ ಸಾಹಿತ್ಯ ಕೃತಿಗಳ ಸಂಕ್ಷಿಪ್ತ ವಿವರಣೆ. ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಸಂಸ್ಕೃತ, ಕನ್ನಡ, ಪ್ರಾಕೃತ, ತಮಿಳು, ಮರಾಠಿ ಮತ್ತು ತೆಲುಗು ಭಾಷೆಗಳ ಗ್ರಂಥಗಳು ಸೇರಿವೆ. ಸಂಸ್ಕೃತ ಸಾಹಿತ್ಯ ಆಧಾರಗಳು. ಸಂಸ್ಕೃತ ಸಾಹಿತ್ಯದಲ್ಲಿ ವೇದಗಳು ನೇರ ಮಾಹಿತಿ ನೀಡದಿದ್ದರೂ, ರಾಮಾಯಣದಲ್ಲಿ ರಿಷ್ಟಿಕ ಮತ್ತು ಮಹಿಷಿಕ ಉಲ್ಲೇಖಗಳಿವೆ. ಪಾಣಿನಿಯ ಅಷ್ಟಾಧ್ಯಾಯಿ, ವಾತ್ಸಾಯನನ ಕಾಮಸೂತ್ರ, ವರಹ ಮಿಹಿರನ ಬೃಹತ್ ಸಂಹಿತೆಗಳಲ್ಲಿ ಕರ್ನಾಟಕ, ಕುಂತಳ ಮುಂತಾದ ಪ್ರದೇಶಗಳ ಉಲ್ಲೇಖವಿದೆ. ಶೂದ್ರಕನ ಮೃಚ್ಛಕಟಿಕದಲ್ಲಿ ಕರ್ನಾಟಕದ ಪ್ರಸ್ತಾಪವಿದೆ. ಶಾತವಾಹನರ ಬಗ್ಗೆ ತಿಳಿಯಲು ಮತ್ಸ್ಯ ಮತ್ತು ವಾಯುಪುರಾಣಗಳು ಮುಖ್ಯವಾಗಿವೆ. ಸೋಮದೇವ ಸೂರ್ಯ ನೀತಿವಾಕ್ಯಾಮೃತ ರಾಷ್ಟ್ರಕೂಟರ ಬಗ್ಗೆ ವಿವರಿಸುತ್ತದೆ. ಸೋಮೇಶ್ವರನ ಅಭಿಲಾಷಿತಾರ್ಥ ಚಿಂತಾಮಣಿ ಕರ್ನಾಟಕದ ಸಮಗ್ರ ಇತಿಹಾಸಕ್ಕೆ ಸಹಾಯಕವಾಗಿದೆ. ಇಮ್ಮಡಿ ಪುಲಿಕೇಶಿಯ ಮಗ ಚಂದ್ರಾದಿತ್ಯನ ಮಡದಿ ವಿಜಯ ಭಟ್ಟಾರಿಕಾಳು ರಚಿಸಿದ ಕೌಮುದಿ ಮಹೋತ್ಸವ ನಾಟಕ ಲಭ್ಯವಿಲ್ಲ. ಕಾಳಿದಾಸನ ನಂತರ ವೈದರ್ಭಿ ಶೈಲಿಯನ್ನು ಪರಿಣಾಮಕಾರಿಯಾಗಿ ಬಹುಜಾಣ್ಮೆಯಿಂದ ಉಪಯೋಗಿಸಿದವರು ಇವಳೊಬ್ಬಳೇ ಎಂದು ತಿಳಿದು ಬರುತ್ತದೆ. ವಜ್ಜಿಕ ಎಂಬುದು ಇವಳ ಇನ್ನೊಂದು ಹೆಸರು. ಕಾಶ್ಮೀರದ ಕವಿ ಬಿಲ್ದಣನ ವಿಕ್ರಮಾಂಕದೇವ ಚರಿತೆ, ಚಾಲುಕ್ಯರ ಮೂಲ, ವಂಶಾವಳಿ ಮತ್ತು 6ನೇ ವಿಕ್ರಮಾದಿತ್ಯನ ಜೀವನ ಸಾಧನೆಗಳನ್ನು ತಿಳಿಸುವ 18 ಕಾಂಡಗಳ ಕೃತಿ. ಐತಿಹಾಸಿಕ ದೋಷಗಳಿದ್ದರೂ ಚಾಲುಕ್ಯರ ಚರಿತ್ರೆಗೆ ಮುಖ್ಯ ಆಧಾರ. 2ನೆಯ ವಿದ್ಯಾಧರ ಚಕ್ರವರ್ತಿಯ ಗದ್ಯಕರ್ಣಾಮೃತ, ಹೊಯ್ಸಳರ 2ನೆಯ ನರಸಿಂಹ ಮತ್ತು ಸೋಮೇಶ್ವರರ ಕಾಲದ ಸಮಕಾಲೀನ ಘಟನೆಗಳು, ವಂಶಾವಳಿ, ರಾಜಕೀಯ ವಿದ್ಯಮಾನಗಳು, ಆಡಳಿತ ಮತ್ತು ಸೈನ್ಯದ ಬಗ್ಗೆ ತಿಳಿಸುತ್ತದೆ. ಹೊಯ್ಸಳರ ಚರಿತ್ರೆಯ ಕೆಲವು ದೋಷಗಳನ್ನು ನಿವಾರಿಸುವ ಆಕರ ಗ್ರಂಥ. 3ನೆಯ ವಿದ್ಯಾಚಕ್ರವರ್ತಿಯ ರುಕ್ಮಿಣಿ ಕಲ್ಯಾಣ, 16 ಅಧ್ಯಾಯಗಳ ಮಹಾಕಾವ್ಯ. ಹೊಯ್ಸಳರನ್ನು ಯದು ವಂಶಜರೆಂದು ಹೇಳುತ್ತದೆ. ಇಮ್ಮಡಿ ಬಲ್ಲಾಳ, ಇಮ್ಮಡಿ ನರಸಿಂಹ, ಸೋಮೇಶ್ವರ, ಮುಮ್ಮಡಿ ನರಸಿಂಹ ಮತ್ತು ಮುಮ್ಮಡಿ ಬಲ್ಲಾಳರ ಬಗ್ಗೆ ಮಾಹಿತಿ ನೀಡುತ್ತದೆ. ಪಾಂಡ್ಯ ಮತ್ತು ಹೊಯ್ಸಳರ ವೈವಾಹಿಕ ಸಂಬಂಧಗಳನ್ನು ವಿವರಿಸುತ್ತದೆ. ವಿಜಯನಗರ ಕಾಲದ ಸಂಸ್ಕೃತ ಗ್ರಂಥಗಳು. ನಕ್ಷತ್ರ ಚಿಹ್ನೆ ವಿದ್ಯಾರಣ್ಯರ ಕಾಲನಿರ್ಣಯ ವಿಜಯನಗರದ ಸ್ಥಾಪನೆಗೆ ಆಧಾರ. ನಕ್ಷತ್ರ ಚಿಹ್ನೆ ಗಂಗಾದೇವಿಯ ಮಧುರ ವಿಜಯಂ, ಕಂಪಣನ ಮಧುರೆ ವಿಜಯವನ್ನು ವಿವರಿಸುತ್ತದೆ. ನಕ್ಷತ್ರ ಚಿಹ್ನೆ ತಿರುಮಲ ಸೊನ್ನೆದೆಯ ವರದಾಂಬಿಕಾ ಪರಿಣಯಂ, ನರಸನಾಯಕ ಮತ್ತು ಚೋಳರ ಯುದ್ಧ ಹಾಗೂ ವಂಶಾವಳಿ ಕುರಿತಾದದ್ದು. ನಕ್ಷತ್ರ ಚಿಹ್ನೆ ಬಸವರಾಜನ ಶಿವತತ್ವ ರತ್ನಾಕರ, ಕೆಳದಿ ಮತ್ತು ವಿಜಯನಗರದ ಇತಿಹಾಸಕ್ಕೆ ಆಕರ, ವಿಶ್ವಕೋಶವೆಂದು ಬಣ್ಣಿತ. ನಕ್ಷತ್ರ ಚಿಹ್ನೆ ಲಕ್ಷಣ ಪಂಡಿತನ ವೈದ್ಯರಾದ ವಲ್ಲಭಂ, 2ನೆಯ ಬುಕ್ಕನ ಇತಿಹಾಸ ತಿಳಿಸುವ ವೈದ್ಯಕೀಯ ಗ್ರಂಥ. ನಕ್ಷತ್ರ ಚಿಹ್ನೆ ಲಕ್ಷ್ಮೀನಾರಾಯಣನ ಸಂಗೀತ ಸೂರ್ಯೋದಯಂ, ಸಂಗೀತ ಶಾಸ್ತ್ರದ ಮಾಹಿತಿ, ತುಳು ವಂಶ ಮತ್ತು ಕೃಷ್ಣದೇವರಾಯನ ಚರಿತ್ರೆ ಒಳಗೊಂಡಿದೆ. ವಿಜಯನಗರದ ನಂತರದ ಸಂಸ್ಕೃತ ಗ್ರಂಥಗಳು. ನಕ್ಷತ್ರ ಚಿಹ್ನೆ ಏಕಾಂಬರ ಶಾಸ್ತ್ರೀಯ, ವೀರಭದ್ರ ವಿಜಯ್, ಕೆಂಪೇಗೌಡನ ಚರಿತ್ರೆ ವಿವರಿಸುತ್ತದೆ. ನಕ್ಷತ್ರ ಚಿಹ್ನೆ ಮುಮ್ಮಡಿ ಕೃಷ್ಣರಾಜ ಒಡೆಯರ, ಸೂರ್ಯಚಂದ್ರಾದಿ ವಂಶಾವತರಣ, ಮೈಸೂರು ಒಡೆಯರ ಮೂಲ ಮತ್ತು ಕೃಷ್ಣರಾಯರ ಸಾಧನೆಗಳನ್ನು ತಿಳಿಸುತ್ತದೆ. ಪ್ರಾಕೃತ ಸಾಹಿತ್ಯ ಆಧಾರಗಳು. ಶಾತವಾಹನ ಅರಸ ಹಾಲನ, ಗಥಾಸಪ್ತಶತಿ, ಶೃಂಗಾರ ರಸ ಪ್ರಧಾನ ಕೃತಿ. ದಖ್ಖನ್ನಿನ ಜನರ ಜೀವನ ಶೈಲಿಯನ್ನು ತಿಳಿಸುತ್ತದೆ. ಕೆಲವು ಕನ್ನಡ ಪದಗಳನ್ನು ಒಳಗೊಂಡಿದೆ ಎನ್ನಲಾಗಿದೆ. ತಮಿಳು ಸಾಹಿತ್ಯ ಆಧಾರಗಳು. ಪ್ರಾಚೀನ ತಮಿಳು ಕೃತಿ ಶೀಲಪ್ಪದಿಕಾರಂ ದಲ್ಲಿ ಕನ್ನಡಿಗರನ್ನು ಕರುನಾಡಿಗರ್ ಎಂದು ಉಲ್ಲೇಖಿಸಲಾಗಿದೆ. ನೀಲಗಿರಿಯಲ್ಲಿ ಕನ್ನಡ ನರ್ತಕಿಯರ ಬಗ್ಗೆ ಮಾಹಿತಿ ಇದೆ.
ಕೊಂಗುದೇಶ ರಾಜಾಕ್ಕಳ ಚರಿತಂ ಕೃಷ್ಣದೇವರಾಯ ಮತ್ತು ಒರಿಸ್ಸಾದ ಗಜಪತಿರಾಜನ ಮಗಳ ವಿವಾಹದ ಬಗ್ಗೆ ತಿಳಿಸುತ್ತದೆ. ತೆಲುಗು ಸಾಹಿತ್ಯ ಆಧಾರಗಳು ವಿಜಯನಗರದ ಚರಿತ್ರೆಗೆ ಮುಖ್ಯ. ವಲ್ಲಭರಾಯನ ಕ್ರೀಡಾಭಿರಾಮಂ ಮೊದಲನೆಯ ಬುಕ್ಕ ಮತ್ತು ಎರಡನೆಯ ಹರಿಹರನ ಬಗ್ಗೆ ಮಾಹಿತಿ ನೀಡುತ್ತದೆ. ಶ್ರೀನಾಥನು ಎರಡನೆಯ ದೇವರಾಯನ ಕಾಲದ ವಿದ್ಯಮಾನಗಳನ್ನು ವಿವರಿಸಿದ್ದಾನೆ. ಅಲ್ಲಸಾನಿ ಪೆದ್ದಣ್ಣನ ಮನುಚರಿತಮ, ತಿಮ್ಮಣ್ಣನ ಪಾರಿಜಾತಪಹರಣಂ, ಧೂರ್ಜಟಿಯ ಕಾಳಹಸ್ತಿ ಶತಕ ಮತ್ತು ಕೃಷ್ಣದೇವಾಂ ವಿಜಯಮು, ತೆನಾಲಿ ರಾಮಕೃಷ್ಣನ ಉದ್ಧಾಚಾರ್ಯ ಚರಿತಂ ಮತ್ತು ಪಾಂಡುರಂಗ ಮಹಾತ್ಮಂ ಪ್ರಮುಖ ಕೃತಿಗಳು. ಕೃಷ್ಣದೇವರಾಯನ ಅಮುಕ್ತಮಾಲ್ಯದ ರಾಜನ ಕರ್ತವ್ಯಗಳನ್ನು ವಿವರಿಸುತ್ತದೆ. ವಿಶ್ವನಾಥ ನಾಯಾಯಿಯ ರಾಯವಾಚಕಮು ವಿಜಯನಗರದ ಚರಿತ್ರೆಯ ಮೇಲೆ ಬೆಳಕು ಚೆಲ್ಲುತ್ತದೆ. ಕನ್ನಡ ಸಾಹಿತ್ಯ ಕವಿರಾಜಮಾರ್ಗ, ಪಂಪ, ಪೊನ್ನ, ರನ್ನರ ಕೃತಿಗಳು, ವಚನ ಮತ್ತು ಹರಿದಾಸ ಸಾಹಿತ್ಯ, ವಿಜಯನಗರ ಮತ್ತು ನಂತರದ ಕಾಲದ ಕೃತಿಗಳು ಅಂದಿನ ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಕೆಳದಿ ಮತ್ತು ಮೈಸೂರು ಅರಸರ ಚರಿತ್ರೆಗೂ ಸಾಹಿತ್ಯ ಆಧಾರಗಳಿವೆ. ಪರ್ಷಿಯನ್ ಸಾಹಿತ್ಯ ಬಹಮನಿ ಮತ್ತು ಆದಿಲ್ಶಾಹಿಗಳ ಇತಿಹಾಸ ತಿಳಿಯಲು ಪರ್ಷಿಯನ್ ಗ್ರಂಥಗಳು ಸಹಾಯಕವಾಗಿವೆ. ವಿದೇಶಿ ಆಧಾರಗಳು ಗ್ರೀಕ್, ಚೀನಿ, ಮುಸ್ಲಿಂ ಮತ್ತು ಯುರೋಪಿಯನ್ ಪ್ರವಾಸಿಗರ ಬರಹಗಳು ಕರ್ನಾಟಕದ ಪ್ರಾಚೀನ ಮತ್ತು ಮಧ್ಯಕಾಲೀನ ಇತಿಹಾಸದ ಕುರಿತು ಮಹತ್ವದ ಮಾಹಿತಿಯನ್ನು ಒದಗಿಸುತ್ತವೆ. ಪ್ರಾಕ್ತನ ಆಧಾರಗಳು ಶಾಸನಗಳು ಚಂದ್ರವಳ್ಳಿ, ಹಲ್ಮಡಿ, ತಾಳಗುಂದ, ಐಹೊಳೆ ನಾಣ್ಯಗಳು, ಸ್ಮಾರಕಗಳು ಬದಾಮಿ, ಐಹೊಳೆ, ಹಂಪಿ ಮತ್ತು ಭೂ ಉತ್ಖನನಗಳು ಕರ್ನಾಟಕದ ಚರಿತ್ರೆಗೆ ಬಲವಾದ ಸಾಕ್ಷ್ಯಗಳನ್ನು ಒದಗಿಸುತ್ತವೆ. ಇವು ಆಡಳಿತ, ಧರ್ಮ, ವ್ಯಾಪಾರ ಮತ್ತು ಸಂಸ್ಕೃತಿಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಈ ಎಲ್ಲ ಆಧಾರಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡುವುದರ ಮೂಲಕ ಕರ್ನಾಟಕದ ಸಮಗ್ರ ಇತಿಹಾಸವನ್ನು ಕಟ್ಟಲು ಸಾಧ್ಯವಿದೆ. ಅಧ್ಯಾಯ -1.2 ಪ್ರಾಗೈತಿಹಾಸಿಕ ಸಂಸ್ಕೃತಿ. ಒಂದು ಕಾಲದಲ್ಲಿ ವೈಭವವನ್ನು ಮೆರೆದ ಕರ್ನಾಟಕವು ಪ್ರಾಗೈತಿಹಾಸಿಕ ಯುಗದಲ್ಲೂ ಆದಿಮಾನವರ ವಾಸಸ್ಥಾನವಾಗಿತ್ತು. ಇಲ್ಲಿ ಹಳೆಯ, ಮಧ್ಯ ಮತ್ತು ಹೊಸ ಶಿಲಾಯುಗಗಳ ನೆಲೆಗಳು ಪತ್ತೆಯಾಗಿವೆ. ಪ್ರಾಗೈತಿಹಾಸಿಕ ಕಾಲದ ಇತಿಹಾಸವನ್ನು ತಿಳಿಯಲು ಉಪಕರಣಗಳು, ಆಯುಧಗಳು ಮತ್ತು ಅಸ್ಥಿಗಳು ಮುಖ್ಯ ಆಧಾರಗಳಾಗಿವೆ. ಭೂವೈಜ್ಞಾನಿಕ ಕಾಲಮಾನದ ಪ್ರಕಾರ, ಶಿಲಾಯುಗವು ಕ್ವಾಟರ್ನರಿ ಭೂಯುಗಕ್ಕೆ ಸೇರುತ್ತದೆ. ಇದನ್ನು ಪ್ಲೀಸ್ಟೋಸೀನ್ ಮತ್ತು ಹೋಲೋಸೀನ್ ಎಂದು ವಿಂಗಡಿಸಲಾಗಿದೆ. ಈ ಯುಗದಲ್ಲಿ ಮಾನವರು ತಮ್ಮ ಪೂರ್ವಜರಿಂದ ವಿಕಸನಗೊಂಡು ಇಂದಿನ ಸ್ವರೂಪ ಪಡೆದರು. ಅತ್ಯಂತ ಪ್ರಾಚೀನ ಮಾನವರು ಪ್ಲೀಸ್ಟೋಸೀನ್ ಕಾಲದಲ್ಲಿ ಆಫ್ರಿಕಾದಲ್ಲಿ ವಾಸಿಸುತ್ತಿದ್ದರು. ಪ್ರಪಂಚದ ಪ್ರಾಗೈತಿಹಾಸಿಕ ಕಾಲವನ್ನು ಶಿಲಾಯುಗ, ತಾಮ್ರಯುಗ ಮತ್ತು ಕಬ್ಬಿಣ ಯುಗ ಎಂದು ವಿಂಗಡಿಸಲಾಗಿದೆ. ಭಾರತ ಮತ್ತು ಕರ್ನಾಟಕದಲ್ಲಿಯೂ ಇದೇ ವಿಂಗಡಣೆಯಿದೆ. ಶಿಲಾಯುಗವನ್ನು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗ ಎಂದು ವಿಂಗಡಿಸಲಾಗಿದೆ. 1863ರಲ್ಲಿ ರಾಬರ್ಟ್ ಬ್ರೂಸ್ಫೂಟ್ ಅವರು ಮೊದಲ ಬಾರಿಗೆ ಪ್ರಾಚೀನ ಶಿಲಾಯುಗದ ಉಪಕರಣವನ್ನು ಪತ್ತೆಹಚ್ಚಿದರು. 1950ರ ನಂತರ ಭಾರತದ ಶಿಲಾಯುಗದ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಯಿತು. ಹಳೆಯ ಶಿಲಾಯುಗವನ್ನು ಆಹಾರ ಹುಡುಕುವ ಕಾಲವೆಂದು, ಮಧ್ಯ ಶಿಲಾಯುಗವನ್ನು ಕೃಷಿಯ ಆರಂಭವೆಂದು, ಹೊಸ ಶಿಲಾಯುಗವನ್ನು ಗ್ರಾಮೀಣ ಬದುಕಿನ ಆರಂಭವೆಂದು ಕರೆಯಲಾಗಿದೆ. ಕರ್ನಾಟಕದಲ್ಲಿ ಆದಿ ಹಳೆಯ ಶಿಲಾಯುಗದ ಅತ್ಯಂತ ಪ್ರಾಚೀನ ನೆಲೆಗಳು ಪತ್ತೆಯಾಗಿವೆ. ಇಲ್ಲಿ ಮಚ್ಚುಗತ್ತಿ ಮಾದರಿ ಮತ್ತು ದ್ವಿಮುಖ ಕೈಗೊಡಲಿ ಸಂಪ್ರದಾಯಗಳು ಇದ್ದವು. ಅಶೂಲಿಯನ್ ಸಂಸ್ಕೃತಿಯ ಮಾದರಿಗಳು ಹೆಚ್ಚಾಗಿ ಕಂಡುಬಂದಿವೆ. ಕರ್ನಾಟಕದ ನದಿ ಕೊಳ್ಳ ಪ್ರದೇಶಗಳಲ್ಲಿ ಈ ನೆಲೆಗಳನ್ನು ಗುರುತಿಸಲಾಗಿದೆ. ಹುಣಸಗಿ, ಬ್ಯಾಡ ಮತ್ತು ಆನಗವಾಡಿ ಪ್ರಮುಖ ಆದಿ ಹಳೆಯ ಶಿಲಾಯುಗದ ನೆಲೆಗಳು. ಕಿಬ್ಬನಹಳ್ಳಿಯಲ್ಲಿ ಎಲ್ಲಾ ಶಿಲಾಯುಗಗಳ ಕುರುಹುಗಳಿವೆ. ಬಳ್ಳಾರಿಯ ಸಂಗನಕಲ್ಲು ಪ್ರಮುಖ ಪ್ರಾಗೈತಿಹಾಸಿಕ ನೆಲೆ. ಇಲ್ಲಿ ಹಳೆಯ ಶಿಲಾಯುಗದಿಂದ ಹಿಡಿದು ಆದಿ ಐತಿಹಾಸಿಕ ಸಂಸ್ಕೃತಿಯವರೆಗೆ ಅವಶೇಷಗಳು ದೊರೆತಿವೆ. ಬೆಳಗಾವಿ, ಚಿಕ್ಕಮಗಳೂರು, ಚಿತ್ರದುರ್ಗ, ಧಾರವಾಡ ಮತ್ತು ಮೈಸೂರು ಜಿಲ್ಲೆಗಳಲ್ಲಿಯೂ ಆದಿ ಹಳೆಯ ಶಿಲಾಯುಗದ ನೆಲೆಗಳಿವೆ.